ನಿನ್ನೆ ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿಸುವಂತ ಘಟನೆ ನಡೆದಿತ್ತು ವಿಲ್ಸನ್ ಗಾರ್ಡನ್ ನಲ್ಲಿ. ಇವತ್ತು ನಗರಪೇಟೆಯ ಸರದಿ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಓರ್ವ ಸಜೀವವಾಗಿ ದಹನವಾಗಿದ್ರೆ, ಸುಟ್ಟು ಕರಕಲಾಗಿದ್ರೆ, ಹಲವರಿಗೆ ಗಂಭೀರ ರೀತಿಯಲ್ಲಿ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಬೆಂಗಳೂರಿಗೆ ಬೆಂಕಿ ಗಂಡಾಂತರ ಸಾಕಷ್ಟು ಅನುಮಾನಗಳನ್ನು ಕೂಡ ಹುಟ್ಟುಹಾಕಿದೆ. ನಿಜಕ್ಕೂ ಸಿಲಿಂಡರ್ ಸ್ಫೋಟನ ಅಥವಾ ಏನಾದರೂ ಕೃತ್ಯಗಳನ್ನ ಮಾಡಲಾಗಿದೆಯಾ ಅಂತ ಹೇಳಿ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ರಾಜಸ್ಥಾನ ಮೂಲದ ಮದನ್ ಎಂಬಾತ ಸಾವನ್ನಪ್ಪಿದ್ದಾರೆ. 3-4 ಮಂದಿ ಒಳಗೆ ಸಿಲುಕಿರುವಂತಹ ಶಂಕೆ ಇದೆ. ಬಿಲ್ಡಿಂಗ್ ಒಳಗೆ 5 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇದೆ. ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳಿದ್ದಂತ ಅಂಗಡಿ ಅದು. ಶಾರ್ಟ್ ಸರ್ಕ್ಯೂಟ್ ನಿಂದ ಸಿಲಿಂಡರ್ ಸ್ಫೋಟವಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಂಕಿಯಲ್ಲಿ ಸಾಕಸನ ಸಿಕ್ಕಾಕೊಂಡ್ಬಿದ್ದಿದ್ದಾರೆ. ಅವ್ರನ್ನ ಹೊರಗಡೆ ತರೋದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಕಮರ್ಷಿಯಲ್ ಬಿಲ್ಡಿಂಗ್ ಮೇಲೆ ಒಂದು ಮನೆ ಕೂಡ ಇತ್ತು. ತಾಯಿ ಮಗು ಒಳಗಿದ್ರು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದು ಸಿಲಿಂಡರ್ ಸ್ಫೋಟನ, ಶಾರ್ಟ್ ಸರ್ಕ್ಯೂಟ್ ಆಯ್ತಾ, ಈ ಬಗ್ಗೆ ತನಿಖೆ ನಡಿಬೇಕಾಗುತ್ತೆ. ಆದ್ರೆ ಈಗ ಫಸ್ಟ್ ಆದ್ಯತೆಯನ್ನ ಕೊಡಬೇಕಾಗಿರೋದು ಒಳಗೆ ಯಾರು ಸಿಕ್ಕಾಕೊಂಡ್ಬಿದ್ದಿದ್ದಾರೆ, ಅವ್ರ ಪರಿಸ್ಥಿತಿ ಹೆಂಗಿದೆ, ಅವ್ರನ್ನ ಫಸ್ಟ್ ಹೊರಗಡೆ ಕರ್ಕೊಂಡ್ಬರ್ಬೇಕು. ಆಮೇಲೆ ಘಟನೆಯ ತನಿಖೆಯನ್ನು ನಡೆಸಲಾಗುತ್ತೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ. ಮನೆಯಲ್ಲಿ ಒಟ್ಟು 4 ಜನ ಇದ್ರು. ಹುಡುಕಾಟ ನಡೆಸಲಾಗ್ತಾ ಇದೆ. ದಟ್ಟವಾದಂತ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ. ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಒಳಗಡೆ ಯಾರಿದ್ದಾರೆ ಅವರನ್ನ ಹೊರಗಡೆ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಸದ್ಯಕ್ಕೆ ಅವಘಡದಲ್ಲಿ ಓರ್ವ ಸಜೀವವಾಗಿ ದಹನವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಲವರಿಗೆ ಗಂಭೀರ ರೀತಿಯಲ್ಲಿ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳಿದೆ. ಇನ್ನು 3-4 ಜನ ಒಳಗಡೆ ಸಿಕ್ಕಾಕೊಂಡ್ಬಿದ್ದಿದ್ದಾರೆ ಅಂತ ಹೇಳಿ ಸಂಶಯ ಇದೆ. ಯಾಕಂದ್ರೆ ಸ್ಥಳೀಯರು ಹೇಳ್ತಾ ಇದ್ದಾರೆ ಆ ಬಿಲ್ಡಿಂಗ್ ನಲ್ಲಿ ಜನ ಇದ್ರು ಅಂತ ಹೇಳಿ. ನೆನ್ನೆ ವಿಲ್ಸನ್ ಗಾರ್ಡನ್ ಅಲ್ಲೂ ಹಿಂಗೆ ಪರಿಸ್ಥಿತಿ ಆಗಿತ್ತು. ಭಾರಿ ಸ್ಫೋಟವಾಗಿತ್ತು. ಮೊದಲಿಗೆ ಸಿಲಿಂಡರ್ ಸ್ಫೋಟ ಅಂತ ಅನ್ಸಿರ್ಲಿಲ್ಲ. ಒಂದಿಷ್ಟು ಸಂಶಯಗಳಿತ್ತು. ಏನೋ ಬಾಂಬ್ ಏನಾದರೂ ಬ್ಲಾಸ್ಟ್ ಆಯ್ತಾ ಅಂತೇಳಿ ಈ ಥರದ ಅನುಮಾನಗಳು ಕೂಡ ಇತ್ತು. ಅದಾದ್ಮೇಲೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಿದ್ದಾರೆ. ಆ ಬಗ್ಗೆ ತನಿಖೆ ನಡೀತಾ ಇದೆ. ಇವತ್ತು ನಗರಪೇಟೆಯಲ್ಲೂ ಬೆಂಕಿ ಅವಘಡ ಸಂಭವಿಸಿದೆ. ನಿಜಕ್ಕೂ ಇಲ್ಲೂ ಸಿಲಿಂಡರ್ ಸ್ಫೋಟದಿಂದಲೇ ದುರಂತ ಸಂಭವಿಸ್ತಾ ಅಂತ ಹೇಳಿ ಅನುಮಾನಗಳಂತೂ ಸಹಜವಾಗಿ ವ್ಯಕ್ತವಾಗುತ್ತೆ. ಈ ಘಟನೆ ಯಾವ ತರ ಆಯ್ತು, ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಈ ಪರಿಸ್ಥಿತಿ ಹೆಂಗಿದೆ? ಯಾಕಂದ್ರೆ ಅಕ್ಕಪಕ್ಕದಲ್ಲೇ ಬಿಲ್ಡಿಂಗ್ ಗಳು ಇರೋದ್ರಿಂದ ವ್ಯಾಪಿಸುವಂತ ಚಾನ್ಸಸ್ ಇರುತ್ತೆ. ಬೆಂಕಿ ತಹಬದಿಗೆ ಬಂದಿದೆಯಾ, ಮತ್ತೆ ಒಳಗಡೆ ಇದ್ದವ್ರ ರಕ್ಷಣೆ ಕಂಪ್ಲೀಟ್ ಆಗಿ ಆಗಿದೆಯಾ? ಎಸ್ ಶ್ರೀಮತಾ ಶೆಟ್ಟಿ, ನಿನ್ನೆ ವಿಲ್ಸನ್ ಗಾರ್ಡನ್ ನಲ್ಲಿ ದೊಡ್ಡ ಒಂದು ಅನಾಹುತ ಆಗಿತ್ತು. ಅದು ಈಗ ಅದರ ಬೆನ್ನಲ್ಲೇ ಈಗ ನಗರಪೇಟೆಯಲ್ಲೂ ಕೂಡ ಬೆಳಿಗ್ಗೆ ಮುಂಜಾನೆ 3 ಗಂಟೆಯಲ್ಲಿ ದೊಡ್ಡ ಮಟ್ಟದ ಬೆಂಕಿಯ ಅವಘಡ ಆಗಿರುವಂತದ್ದು. ಅದರಲ್ಲಿ ಏನು ಮದನ್ ಸಿಂಗ್ ಆತ ಸಾವನ್ನಪ್ಪಿದ್ದಾನೆ. ನೀವು ವಿಜುವಲೈಸರ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ನಗರಪೇಟೆ ಒಳಗಡೆ ಇರುವಂತಹ ಈ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ 4 ಅಂತಸ್ತಿನ ಕಟ್ಟಡ. ಕೆಳಗಡೆ ಎಲ್ಲ ಕೂಡ ಏನು ಪ್ಲಾಸ್ಟಿಕ್ ಒಂದು ಮ್ಯಾಟ್ನ ಅದು ಮಳಿಗೆ ಆಗಿರುವಂಥದ್ದು. ಮೇಲೆ ಆ ಒಂದು ಮನೆ ಇತ್ತು ಅಂತೇಳಿ. ಆ ಮನೆಯಲ್ಲಿ ಮಹಿಳೆ, ಮಕ್ಕಳು ಮತ್ತೆ ಈ ಮದನ್ ಸಿಂಗ್ ಕೂಡ ಇದ್ದಂತ. ಮದನ್ ಸಿಂಗ್ ನ ಮೃತದೇಹವನ್ನು ಹೊರಗಡೆ ತೆಗೆದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಈಗ ಮಾರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಸಜೀವವಾಗಿ ಬೆಂಕಿಯಲ್ಲಿ ದಹನವಾಗಿರುವಂತದ್ದು. ಸುಟ್ಟಿರುವಂತಹ ಒಂದು ಮೃತದೇಹವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಸಿಲುಕಿ ಆತ ಹೇಗೆ ನರಳಿ ಪ್ರಾಣವನ್ನ ಬಿಟ್ಟಿದ್ದಾನೆ ಅಂತೇಳಿ. ಇವರೆಲ್ಲ ಕೂಡ ರಾಜಸ್ಥಾನ ಮೂಲದವರು ಇಲ್ಲಿ ಕೆಲಸವನ್ನ ಒಳಗಡೆ ಮಾಡ್ಕೊಳ್ಳಿದ್ರು ಅಂತ. ಆದ್ರೆ ಇನ್ನಷ್ಟು ಮಾಹಿತಿ ಸಿಗ್ಬೇಕಾಗಿರೋಂಥದ್ದು ಏನಂತಂದ್ರೆ, ಈ ಒಂದು ಮಳಿಗೆಯ ನಡೆಸ್ತಾ ಇದ್ದಂಥವ್ರ ಅಥವಾ ಆ ಮಳಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಆದ್ರೆ ಒಬ್ಬೊಬ್ರು ಹೇಳ್ತಾರೆ ಒಳಗಡೆ ಸಿಲಿಂಡರ್ ಇತ್ತು ಅಂತೇಳಿ, ಅಥವಾ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋದು ಒಬ್ಬರು ಹೇಳ್ತಾ ಇರುವಂಥದ್ದು. ಅದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂಥದ್ದು. ಯಾಕಂದ್ರೆ ದೊಡ್ಡ ಮಟ್ಟದ ಬೆಂಕಿ ಅವಘಡ ಆಗಿದೆ. ಇನ್ನೂ ಕೂಡ ನೋಡ್ಬೋದು ಹೊಗೆ ಇನ್ನೂ ಕೂಡ ಆಡ್ತಾ ಇದೆ. ಎಲ್ಲ ಕಡೆ ಆ ಒಂದು 4 ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲಿ ಮೊದಲ ಮಹಡಿಯಲ್ಲಿ ಒಂದು ಸ್ವಲ್ಪ ತಹಬದಿಗೆ ಬಂದಿದೆ. ಆದ್ರೆ ಮೇಲಿನ ಮಹಡಿಯಲ್ಲಿ ಇನ್ನೂ ಕೂಡ ಬೆಂಕಿ ಆಡ್ತಾ ಇರುವಂಥದ್ದು. ಅಲ್ಲಿ ಒಬ್ಬ ಯುವತಿ ಇದ್ದಾಳೆ. ಯುವತಿ ಜೊತೆ ಇಲ್ಲಿ ಒಬ್ಬ ಮಹಿಳೆ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಗ್ತಾ ಇದೆ. ಯಾಕಂದ್ರೆ ಅವರ ಫೋನ್ ಕಾಲ್ಸ್ಗೆ ಫೋನ್ ಮಾಡ್ಲಾಗ್ತಾ ಇದೆ. ಆದ್ರೆ ಯಾರು ಕೂಡ ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪರಿಶೀಲನೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಜೊತೆಯಲ್ಲಿ ಅವರಿಗೆ ಫೋನ್ ಕಾಲ್ಸ್ ಮಾಡ್ತಾ ಇದ್ರೆ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಒಳಗಡೆ ಅವರು ಕೂಡ ಏನಾದ್ರು ಸಿಲುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿರುವಂತದ್ದು. ಅದ್ರ ಸ್ಥಳೀಯರು ಹೇಳ್ತಾ ಇರುವಂತದ್ದು ಒಳಗಡೆ ಅವರ ಫ್ಯಾಮಿಲಿ ಇತ್ತು ಅಂತೇಳಿ. ಹೀಗಾಗಿ ಇನ್ನು ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯದ ಮಟ್ಟಿಗೆ ಈಗ ಒಬ್ರು ಮದನ್ ಸಿಂಗ್ ಅವರು ಡೆತ್ ಆಗಿರುವಂತದ್ದು. 5 ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಹೊಗೆ ಜಾಸ್ತಿ ಆಗ್ತಾ ಇರುವಂತ ನೆಲೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಹಾಕೊಂಡು ಒಳಗಡೆ ಹೋಗಿ ಬೆಂಕಿ ನಂದಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಅಲ್ಸೂರ್ಗೇಟ್ ಪೊಲೀಸರು ಎಲ್ಲ ಕೂಡ ಸ್ಥಳಕ್ಕೆ ಅವರು ಕೂಡ ಮುಂಜಾನೆಯಲ್ಲೇ ಇಲ್ಲೇ ಒಂದು ಠಿಕಾಣಿ ಹುಡಿ ಬೆಂಕಿ ನಂದಿಸುವ ಎಲ್ಲ ಕೂಡ ಅವರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ.